ಗುರ್ಲಾಪುರದಲ್ಲಿ ಆಕ್ರೋಶ ಹೆಚ್ಚಾಗ್ತಲೇ ಇದೆ. ಗುರ್ಲಾಪುರದಲ್ಲಿ ಹಸಿರು ಶಾಲ್ಗಳದೇ ದರ್ಬಾರು. ರೈತರ ಹೋರಾಟಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಈಗ ಸಾಥ್ ಕೊಟ್ಟಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಗೆ ಬಿಜೆಪಿ ಹಾಗೂ ಇತರ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿವೆ. ಈಗ ರೈತರ ಹೋರಾಟಕ್ಕೆ ಬಿಜೆಪಿ ಕೂಡ ಸಾಥ್ ಕೊಡ್ತಾ ಇದೆ, ಜೊತೆಗೆ ಬೇರೆ ಸಂಘಟನೆಗಳು ಕೂಡ ಸಾಥ್ ಕೊಡ್ತಾ ಇದ್ದಾವೆ. ಕಬ್ಬು ಬೆಳೆಗಾರರ ಪ್ರತಿಭಟನೆ, ನಮಗೆ ಬೆಂಬಲ ಬೆಲೆ ನಿಗದಿ ಮಾಡಿ. ಮಧ್ಯಪ್ರದೇಶ ಪಕ್ಕದಲ್ಲಿರೋ ಮಧ್ಯಪ್ರದೇಶದಲ್ಲಿ 3600 ರೂಪಾಯಿ ಇದೆ, ನಮಗೆ 3500 ರೂಪಾಯಿ ಆದರೂ ಅದನ್ನ ನೀವು ನಿಗದಿ ಮಾಡಿಕೊಡ್ಬೇಕು. ಅದರ ಜೊತೆಗೆ ಕಟಾವಿನಿಂದ ಹಿಡಿದು ಅವರ ಫ್ಯಾಕ್ಟ್ರಿ ತನಕ ತಗೊಂಡೋಗುವ ಕೆಲಸ ಅವ್ರ ಕಡೆದೇ ಆಗಬೇಕು. ಹೀಗೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟು ಕಳೆದ ಒಂದು ವಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಇದು ವಿಪರೀತ ಕಾವು ಪಡೆದುಕೊಳ್ತದೆ. ಕಾರಣ ರಾಜಕೀಯ ಪಕ್ಷಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿರೋ ಬಿಜೆಪಿ ಅವ್ರ ಜೊತೆ ಹೋಗಿ ನಿಂತ್ಕೊಂಡು ಈಗ ಪ್ರತಿಭಟನೆಗೆ ನಾವು ನಿಮ್ಮ ಜೊತೆ ಭಾಗಿಯಾಗ್ತೀವಿ ಎಂದಿದ್ದಾರೆ. ಹಂಗೆ ನೋಡಿದ್ರೆ ಇವತ್ತು ವಿಜೇಂದ್ರ ಅವರ ಹುಟ್ಟಿದ ದಿನ ಸೆಲೆಬ್ರೇಷನ್ ರೈತರ ಜೊತೆಗೆ ಆಗ್ತಾ ಇದೆ. ನೋಡಿ, ಎಲ್ಲೆಲ್ಲೂ ಕೂಡ ಗ್ರೀನ್ ಶಾಲ್ಗಳ ಅಬ್ಬರ ಆರ್ಭಟ ಜೋರಾಗಿದೆ. ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕು ನೀವು ಅಂತ ಕೇಳ್ತಾ ಇದ್ದಾರೆ. ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ, ದಯವಿಟ್ಟು 3,000 ಮಾಡಿಕೊಡಿ. ಕಟಾವು ನಿಮ್ಮ ಕಡೆಯಿಂದಲೇ ಆಗಲಿ. ಲೋಡು ಅನ್ಲೋಡು ಅಂತ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಜೇಬ್ ಖಾಲಿಯಾಗಿ ಹೋಗ್ತಾ ಇದೆ. ವೇಯಿಂಗ್ ಮಷಿನ್ ಅಥವಾ ತೂಕ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ದೊಡ್ಡ ಮೋಸ ಆಗ್ತಾ ಇದೆ. ಇವೆಲ್ಲವನ್ನು ಸರಿಪಡಿಸ್ಕೊಡ್ಬೇಕು, ರೈತರ ಪರವಾಗಿ ನಿಂತ್ಕೊಳ್ಳಿ ಅಂತ ಇವರು ಕೆಲವೊಂದು 5ರಿಂದ 6 ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಗೆ ನಿನ್ನೆ ಆ ಭಾಗದ ವಕೀಲರ ಸಂಘ ಕೂಡ ಜಾಯಿನ್ ಆಗಿತ್ತು. ಇದೀಗ ಬಿಜೆಪಿ ಕೂಡ ಆ್ಯಡ್ ಆಗಿದೆ. ಜೊತೆಗೆ ಅಲ್ಲಿಯ ಚಿಕ್ಕ ಪುಟ್ಟ ಸಂಘಟನೆಗಳು ಕೂಡ ಕೈ ಜೋಡಿಸಿದಾವೆ, ರೈತರ ಪರವಾಗಿ ನಿಂತ್ಕೊಳ್ತೀವಿ ಅಂತ. ಕಳೆದ ಒಂದು ವಾರದಿಂದ ನಿರಂತರವಾಗಿ ನಡೀತಾ ಇರೋ ಹೋರಾಟ ಇದು. ಈಗ ದಯವಿಟ್ಟು ಎಲ್ಲರೂ ಶಾಂತರಾಗಿ, ಯಾಕಂದ್ರೆ ಹುಷಾರ್ ಮಾಡಿ. ನಾವೇನು ಕಷ್ಟಪಟ್ಟು ಬೆಳೆದಿದ್ದೇವೆ, ನಮ್ಮ ಕಬ್ಬಿಗೆ 3,500 ರೂಪಾಯಿ ಟನ್ನಿಗೆ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ. ಹೌದಾ ಅಲ್ಲೋ? ಎರಡನೇ ಬೇಡಿಕೆ ಇರುವಂತದ್ದು, ಕೇಂದ್ರ ಸರ್ಕಾರ FRP ಸ್ಲ್ಯಾಬ್ ಅನ್ನ ಹೆಚ್ಚು ಮಾಡಬೇಕು. 9.5ಗೆ ಇದ್ದಿದ್ದನ್ನ 10.25ಗೆ ತಂದಿದೆ. ಅದಕ್ಕೆ ಮತ್ತೆ ಪುನಃ 9.5ಗೆ ಬರಬೇಕು ಅನ್ನುವಂಥದ್ದು 2 ಬೇಡಿಕೆ. ಸರಿ ಇದೆ ಅಲ್ವಾ ಬಂಧುಗಳೇ? FRP ಬಗ್ಗೆ ನಿಮ್ಮ ಬೇಡಿಕೆ ಏನಿದೆ ಅದಕ್ಕೆ ಸಂಪೂರ್ಣವಾದಂತಹ ಧ್ವನಿಯನ್ನ ಕೊಡಿಸ್ತವೆ. ಬಿಜೆಪಿ ಘಟಕದ ರಾಜ್ಯ ಅಧ್ಯಕ್ಷರು ಇದ್ದಾರೆ. FRPಯಲ್ಲಿ ನಿಮಗೇನು ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಸನ್ಮಾನ್ಯ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣ ನಿಮ್ಮ ಜೊತೆಗೆ ಮಾಡ್ತೇವೆ ಅಂತ ಹೇಳಿ ನಾವು ಮಾತನ್ನ ಕೊಡ್ತಾ ಇದ್ದಾರೆ. ಈಗ ಸನ್ಮಾನ್ಯ HK ಪಾಟೀಲ್ ಅವರು ಬರ್ತಾರೆ. HK ಪಾಟೀಲ್ ಅವರು FRP ಹೆಚ್ಚು ಮಾಡ್ಲಿ, ನಾವು ಕೊಡ್ತೀವಿ ಅಂತ ಹೇಳಿ ಬ್ಯಾಂಕ್ ಮುಂದೆ ನೋಟ್ ಒಗಿತಾನಲ್ಲ 10 ರೂಪಾಯಿದು, ಆ ರೀತಿ ಪ್ರಯತ್ನ